ಹಲೋ, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ಸೊ ನನ್ನ ಹೆಸರು ಸಿಂಧು ಅಂತ. ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಇವತ್ತು ಬೆಳಗ್ಗೆನೇ ತರಕಾರಿಯವ್ರು ಬಂದಿದ್ದರು, ಹಾಗಾಗಿ ತರಕಾರಿ ಎಲ್ಲ ತೊಗೊಂಡು, ಹಾಗೆ ಕೂಡ ಇವಾಗ ಮಳೆ ಇನ್ನೂ ಬೀಳದೇ ಇರಲಿಲ್ವಲ್ಲ ಊರಲ್ಲಿ, ಹಾಗಾಗಿ ಸೊಪ್ಪು ಕೂಡ ಜಮೀನಲ್ಲಿ ಸಿಗಲ್ಲ. ಸೊಪ್ಪು ಮಾರೋರ ಹತ್ರನೇ ಸೊಪ್ಪು ತೊಗೋಬೇಕು. ಸೊಪ್ಪು ಚೆನ್ನಾಗಿತ್ತು ಅಂತ ಹೇಳಿ ಅಮ್ಮ ತೊಗೊಂಡ್ರು. ಇವಾಗ ಸೊಪ್ಪೆಲ್ಲ ಕ್ಲೀನ್ ಮಾಡಿ ಇಟ್ಟು ನಾನು ಅಮ್ಮ ಸೇರಿಕೊಂಡು ನಾನು ಹೊರಡಬೇಕಾಗಿತ್ತು ಇವತ್ತು. ಹಾಗಾಗಿ ಬೆಳಿಗ್ಗೆನೇ ಬ್ರೇಕ್ಫಾಸ್ಟ್ಗೆ ಸ್ವಲ್ಪ ನಾನ್ ವೆಜ್ ಏನಾದರೂ ಚಿಕನ್ ಪಲಾವ್ ಏನಾದ್ರು ಮಾಡೋಣ, ಬ್ರೇಕ್ಫಾಸ್ಟ್ಗೆ ಮಾಡಿ ಅಂತ ಹೇಳಿ ನನ್ನ ತಮ್ಮ ತೊಗೊಬಂದು ಕೊಟ್ಟಿದ್ದು. ನನ್ನ ತಮ್ಮ ಸಾಗರ್ ಅಂತ ಹೇಳಿ. ಇವಾಗ ಅವನಿಗೇ ಫಸ್ಟ್ ಹಾಕ್ಕೊಟ್ಬಿಟ್ಟು ಅವ್ರು ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ನಾವು ಹೊರಡೋಣ ಅಂತ ಹೇಳಿ. 2 ಸಾಕಿರೋ ಬೆಕ್ಕುಗಳಿದೆಯಲ್ಲ, ಅಮ್ಮ ಮಗಳು, ಎರಡೂ ಚಿಕನ್ ಸ್ಮೆಲ್ಲಿಗೆ ಆ ಕಡೆ ಈ ಕಡೆ ಹೋಗ್ತಾನೆ ಇಲ್ಲ. ನನ್ನ ತಮ್ಮನ ಪಕ್ಕನೇ ಇದ್ದಾವೆ. ಸೊ ಎಲ್ಲ ಆಯಿತು, ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಮುಗಿಸಿ ನಾನಿವಾಗ ಬಂದಿದ್ದು ಮೈಸೂರಲ್ಲಿ. ಹಾಗೆ ಸ್ವಲ್ಪ ಹೊರಗಡೆ ಹೋಗೋಣ ಅಂತ ಹೇಳಿ ಹೊರಗಡೆ ಬಂದ್ವಿ. ನಮ್ಮ ಚಿಕ್ಕಮ್ಮನ ಮನೇಲಿ ಎಲ್ಲರೂ ಹೊರಗಡೆ ಹೋಗಿದ್ವಿ. ಹಾಗೆ ಹೊರಗಡೆ ಹೋಗಿ ಬರೋಷ್ಟಕ್ಕೆ ಟೈಮ್ ಆಗೋಗಿತ್ತು. ಸೊ ಬರೋದೇ ಅಪರೂಪ ಅಂತ ಹೇಳಿ ನಾನ್ ವೆಜ್ ಎಲ್ಲ ತೊಗೊಂಡ್ರು, ಬೇಡ ಅಂತ ಹೇಳಿದ್ರು ಫೋರ್ಸ್ ಮಾಡಿ. ಸೊ ಇವಾಗ ನಾನ್ ವೆಜ್ ಮಾಡೋಣ ಅಂತ ಹೇಳಿ ನಾನು, ನನ್ನ ತಮ್ಮ ಮತ್ತು ಸಂಕೇತ್ ಅಂತ ಹೇಳಿ ಇಬ್ಬರು ಸೇರಿಕೊಂಡು ಹೈದ್ರಾಬಾದಿ ಬಿರಿಯಾನಿ ಮಾಡೋಣ ಅಂದ್ಬಿಟ್ಟು ಮಾಡ್ತಿದ್ದೀವಿ. ಇವಾಗ ಸೋಡಾ ಮಾಡ್ತಿದ್ದಾನೆ. ಆ್ಯಕ್ಚುಲಿ ಅವ್ನಿಗೆ ಗೊತ್ತಿಲ್ಲ, ಸ್ವಲ್ಪ ನೀರು ಹಾಕ್ಬಿಟ್ಟಿದ್ದಾನೆ, ಹಂಗಾಗಿ ಸ್ವಲ್ಪ ಮೈಲ್ಡಾಗಿದೆ, ಸ್ಟ್ರಾಂಗ್ ಏನಿಲ್ಲ, ಪರವಾಗಿಲ್ಲ, ಓಕೆ, ಕುಡಿಬೋದು, ಚೆನ್ನಾಗೇ ಇತ್ತು. ಸೊ ಇವಾಗ ಹೈದ್ರಾಬಾದಿ ಬಿರಿಯಾನಿ ಮಾಡೋಣ ಅಂತ ಹೇಳಿ ಈರುಳ್ಳಿ ಎಲ್ಲ ಕಟ್ ಮಾಡ್ಕೋತಾ ಇದ್ದೀನಿ. ಅವನು ನನಗೆ ಹೆಲ್ಪ್ ಮಾಡ್ತಾ ಇದ್ದಾನೆ. ಈರುಳ್ಳಿ ಫ್ರೈ ಮಾಡ್ತಿದ್ದಾನೆ. ನಾನು ಸ್ವಲ್ಪ ಹೊಟ್ಟೆ ಹಸಿವಾಗ್ತಿತ್ತು ಅಂತ ಹಾಗೆ ಕುರುಕಲು ತಿಂಡಿ ತಿನ್ಕೊಂಡು ಹಾಗೆ ಹೈದ್ರಾಬಾದಿ ಬಿರಿಯಾನಿ ರೆಡಿ ಮಾಡ್ತಿದ್ದೆ. ಸ್ವಲ್ಪ ಫಸ್ಟ್ ಆನಿಯನ್ ಎಲ್ಲ ಫ್ರೈ ಮಾಡಿ ಇಟ್ಕೋತಾ ಇದ್ದೀನಿ. ಇವಾಗ ಬಾಸ್ಮತಿ ರೈಸು ಮಾಡ್ಕೋಬೇಕಲ್ಲ, ಅದಕ್ಕೆ ಇದು ಡ್ರೈ ಮಸಾಲ ಇರುತ್ತಲ್ಲ, ಅದನ್ನೆಲ್ಲ ಸುಕ್ಕ ಮಸಾಲ ಹಾಕ್ತಾಯಿದ್ದೀವಿ. ಅದನ್ನೇನು ಪೌಡ್ರ್ ಮಾಡೋ ಹಾಕೋ ಅವಶ್ಯಕತೆ ಇಲ್ಲ, ಹಾಗೆ ಹಾಕೋದು. ಇವಾಗ ಬಾಸುಮತಿ ರೈಸ್ನ ತೊಳೆದ್ಬಿಟ್ಟು, ನೆನೆ ಹಾಕಬಾರ್ದು, ಹಾಗೆ ತೊಳೆದ್ಬಿಟ್ಟು ಡೈರೆಕ್ಟಾಗಿ ಹಾಕೋದು. ಇವಾಗ ಉಪ್ಪು ಹಾಕಿ ಇದನ್ನು ಕುದಿಯೋಕ್ಕೆ ಬಿಡಬೇಕು. ಫುಲ್ ಬೇಯಿಸಬಾರ್ದು, ಒಂದು 80% ಬೆಂದಿರಬೇಕಾದ್ರೆ ಇದನ್ನು ಅನ್ನ ತೆಗೆದುಬಿಡಬೇಕು, ಬಸ್ಬಿಡಬೇಕು ನೀರೆಲ್ಲ. ಸೊ ಅನ್ನ ಬೇಯೋಷ್ಟರೊಳಗಡೆ ಡ್ರೆಸ್ ಎಲ್ಲ ಫಿಟ್ಟಿಂಗ್ಸ್ ಎಲ್ಲ ಕರೆಕ್ಟಾಗಿದೆಯಾ ಅಂತ ಒಂದ್ಸಲಿ ಚೆಕ್ ಮಾಡಿದ್ದು ಆಯಿತು. ಪರವಾಗಿಲ್ಲ, ಓಕೆ, ಚೆನ್ನಾಗಿದೆ. ಸೊ ಇನ್ನೊಂದು ನೋಡೋಣ, ಇನ್ನೊಂದು ಹೇಗಿದೆ ಅಂತ. ಇನ್ನೊಂದು ಡ್ರೆಸ್ಸು, ಇದು ನಮ್ಮ ಡ್ಯಾಡಿ ಇಷ್ಟಪಟ್ಟು ತೊಗೊಂಡಿದ್ದು, ತುಂಬ ಚೆನ್ನಾಗಿದೆ, ತಗೋಯ್ತು, ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ. ಸೊ ಇವಾಗ ಅನ್ನ ಆಗಿದೆ, 80% ಕುಕ್ ಆಗಿದೆ. ಸೊ ಇವಾಗ ನೋಡಿ, ಈ ಥರ ನೀರೆಲ್ಲ ತೆಗೆದ್ಬಿಟ್ಟು ಮತ್ತೆ ಪುನಃ ಅರಳಕ್ಕೇನು ಸ್ಟವ್ ಮೇಲೆ ಇಡೋ ಅವಶ್ಯಕತೆ ಏನಿಲ್ಲ. ಇದು ಚಿಕನ್ ಮೊದಲೇ ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಟಿದ್ವಿ, ಬಿರಿಯಾನಿಗೇನೆ. ಇದು ಮ್ಯಾರಿನೇಟ್ ಆಗಿರೋ ಚಿಕನ್ನ ಇವಾಗ ಬೇಯಕ್ಕೆ ಇಡಬೇಕು. ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಎಲ್ಲ ಹಾಕ್ಬಿಟ್ಟು ಬೇಯಕ್ಕೆ ಇಡ್ತಾಯಿದ್ದೀವಿ. ಇನ್ನೇನು ಎಕ್ಸ್ಟ್ರಾ ಮಸಾಲೆ ಮೇರಿಂದ ಹಾಕೋ ಅವಶ್ಯಕತೆ ಇಲ್ಲ. ಇಲ್ಲಿ ಬಾಸ್ಮತಿ ರೈಸು ರೆಡಿ ಇದೆ, ಮತ್ತು ಇಲ್ಲಿ ಚಿಕನ್ನು ಬೆಂದಿರೋದು ರೆಡಿ ಇದೆ. ಇವಾಗ ಲೇಯರ್ ಬೈ ಲೇಯರ್ ಇದನ್ನು ಹಾಕ್ಕೊಂಡು ಹೋಗಬೇಕು. ಫಸ್ಟು ರೈಸ್ ಹಾಕ್ತಾಯಿದ್ದೀನಿ, ಅದ್ರ ಮೇಲೆ ಚಿಕನ್ನು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನಿಂಬೆ ರಸ, ಮತ್ತು ಸ್ವಲ್ಪ ಫುಡ್ ಕಲರ್ನು ಹಾಕ್ಕೊಳ್ಳೋದು ಅದಕ್ಕೆ. ಹೀಗೆ ಲೇಯರ್ ಬೈ ಲೇಯರ್ ಹಾಕ್ಕೊಂಡು ಹೋಗಬೇಕು. ಒಂದು ಲೇಯರಲ್ಲಿ ಚಿಕನ್ನು ಮತ್ತು ಇನ್ನೊಂದು ಲೇಯರಲ್ಲಿ ರೈಸು, ಈ ಥರ ಹಾಕಿ ಫುಲ್ ಹಾಕ್ಕೊಂಡು ಇದನ್ನು ದಮ್ ಕಟ್ಟೋಕ್ಕೆ ಇಡಬೇಕು. ಇವಾಗ ಸ್ಟೌವಲ್ಲಿ ಸಿಮ್ಮಲ್ಲಿ ಇಟ್ಬಿಟ್ಟು ಇದಾದಮೇಲೆ ಊಟ ಎಲ್ಲ ಮುಗೀತು. ಸಂಜೆ ಅಲ್ಲೇ ಪಕ್ಕದಲ್ಲಿ ಮಾವಿನ ಮರ ಇತ್ತು. ಸೊ ಮಾವಿನ ಹಣ್ಣು ಕಿತ್ಕೊಂಬರೋಣ ಅಂತ ಇಬ್ಬರು ಹೋದ್ವಿ. ಸಂಕೇತ್ ಮತ್ತು ನಾನು ಇಬ್ಬರು ಹೋಗಿ ಸ್ವಲ್ಪ ಕೈಗೆಟ್ಕೋಷ್ಟು ಇದರಲ್ಲೇ ತುಂಬ ಉದ್ದ ಏನಿರಲಿಲ್ಲ ಮರ, ಸ್ವಲ್ಪ ಮಾವಿನಕಾಯಿ ಎಲ್ಲ ಕಿತ್ಕೊಂಡು ಮನೆಗೆ ಬಂದಾಯಿತು. ಇವಾಗ ಬೆಂಗಳೂರಿಗೆ ಹೊರಡೋಣ ಅಂಥೇಳಿ ಬೆಳಿಗ್ಗೆ ಬೇಗನೆ ಎದ್ದು 5:10 ಟ್ರೈನ್ ಇತ್ತು. ಸೊ ಹೊರಟೆ, ಬೆಂಗಳೂರು ರೀಚ್ ಆಗಾಯಿತು. ಮಗ ಬ್ಯಾಗ್ ಇಟ್ಕೊಂಡು ಬರೋಕ್ಕಾಗಲ್ಲ ಅಂಥೇಳಿ ಮಗ ಬಂದಿದ್ದಾನೆ. ಸೊ ಲಗೇಜ್ ತೊಗೊಂಡು ಇಬ್ಬರು ಹೊರಟ್ವಿ ಇವಾಗ ರೈಲ್ವೆ ಸ್ಟೇಷನಿಂದ ಮನೆ ಕಡೆಗೆ. ಸ್ಕೂಟಿ ತೊಗೊಂಬಂದಿದ್ದಾನೆ, ಸ್ಕೂಟಿನಲ್ಲಿ ಇಬ್ಬರು ಹೋಗ್ತಾಯಿದ್ವಿ. ಆಂದಿವೇ ಹೋಗ್ತಾ ಹಾಗೆ ಟಿಫನ್ ಮಾಡ್ಕೊಂಡು ಹೋಗೋಣ, ತುಂಬ ಲೇಟ್ ಆಗುತ್ತೆ ಮನೆಗೆ ಹೋಗೋಷ್ಟೊತ್ತಿಗೆ ಅಂತ ಹೇಳಿ. ನಮ್ಮನೆ ಮೆಜೆಸ್ಟಿಕ್ಕಿಂದ ತುಂಬಾ ದೂರ ಇರೋದ್ರಿಂದ ಸ್ವಲ್ಪ ಟಿಫನ್ ಮಾಡ್ಕೊಂಡು ಹೋಗೋಣ ಅಂಥೇಳಿ ಇಲ್ಲಿಗೆ ಬಂದ್ವಿ. ಬೆಂಗಳೂರು ಕೆಫೆ ಅಂತ, ಇದು ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಕರ್ಕೊಂಬಂದಿದ್ದಾನೆ. ಆಂದಿವೇ ಸಿಕ್ತು. ನಾವು ಒಂದ್ಸಲಿ ಫಸ್ಟ್ ಟೈಮ್ ಟ್ರೈ ಮಾಡೋಣ ಅಂತ ಹೇಳಿ ಬಂದ್ವಿ. ಇದು ಬೆಂಗಳೂರು ಕೆಫೆನಲ್ಲಿ ಇದ್ದಂತಹ ಅವತ್ತಿನ ಸ್ಪೆಷಲ್ ಡೆಸರ್ಟ್ ಅಂತಲೇ ಹೇಳ್ಬೋದು. ಅದನ್ನು ಇಟ್ಟಿದ್ರು, ಅದೊಂದು ಕ್ಲಿಪ್ ತೊಗೊಂಡೆ. ಇದು ಬೆಂಗಳೂರು ಕೆಫೆ ಹೋಟೆಲ್ ಅಂತೂ ತುಂಬಾ ಕ್ಲೀನಾಗಿದೆ. ತುಂಬ ಕ್ಲೀನ್ ಅಂತಂದರೆ ಅಟ್ಮಾಸ್ಫಿಯರ್ ಅಂತೂ ಅಷ್ಟು ಚೆನ್ನಾಗಿದೆ, ಸಿಕ್ಕಾಪಟ್ಟೆ ಕ್ಲೀನು ಚೆನ್ನಾಗಿದೆ. ದೋಸೆ ಎಲ್ಲ ನಾವು ತೊಗೊಂಡಿದ್ದು ದೋಸೆ ಮತ್ತು ಇಡ್ಲಿ ತೊಗೊಂಡ್ವಿ, ಚೆನ್ನಾಗಿತ್ತು, ನೋಡ್ಬೋದು. ದೋಸೆ ಇಡ್ಲಿ ರೇಟು ಕೂಡ ಅಷ್ಟೇ ಕಮ್ಮಿ ಏನಿಲ್ಲ, ತುಂಬ ಜಾಸ್ತಿನೇ ಇದೆ, ಬಟ್ ಟೇಸ್ಟು ಚೆನ್ನಾಗಿದೆ. ಮತ್ತು ಇಬ್ಬರು ಬೇರೆ ಬೇರೆ ತೊಗೊಳ್ಳೋಣ ಅಂಥೇಳಿ ನಾನು ದೋಸೆ ತೊಗೊಂಡಿದ್ದೀನಿ, ನನ್ನ ಮಗ ಇಡ್ಲಿ ತೊಗೊಂಡಿದ್ದಾನೆ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿದೆ. ನಾವು ನೆಕ್ಸ್ಟ್ ಹೋಗಿದ್ದು ಕಾರ್ ಸರ್ವಿಸಿಗೆ ಬಿಟ್ಟಿದ್ವಿ, ನೋಡಿಕೊಂಡು ಹಾಗೆ ಮನೆಗೆ ಹೋಗೋಣ ಅಂಥೇಳಿ ಅದನ್ನು ನೋಡಾಯ್ತು. ಇವಾಗ ಮನೆಗೆ ಬಂದ್ವಿ. ನೋಡಬೇಕಾಗ್ತದೆ ಅಲೆಕ್ಸನ್ ಎಕ್ಸೈಟ್ಮೆಂಟು. ಅಲೆಕ್ಸನ್ ನೋಡಿ 1 ವಾರ ಆಗಿತ್ತು, ನಾನು ನೋಡಿ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾಳೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಷ್ಟ ಆದರೆ ಲೈಕ್ ಮಾಡಿ.